ಬೈರಗಾನಪಲ್ಲಿ ಗ್ರಾಮದಲ್ಲಿ ಜನಸಾಮಾನ್ಯರ ಎಷ್ಟು ಕುಟುಂಬಗಳ ಆರೋಗ್ಯದ ಹಿತದೃಷ್ಟಿ ಚಿಂತಕರು ಸಕ್ರಿಯ ತಾಲೂಕು ಆರೋಗ್ಯ ಆಡಳಿತ ಅಧಿಕಾರಿ ಡಾ ಸರ್ವತಂರವರ ನೇತೃತ್ವದಲ್ಲಿ ಸರ್ಕಾರದ ಆದೇಶದಂತೆ ವೋಲ್ವೋ ಗ್ರೂಪ್ ಮತ್ತು ನಾರಾಯಣ ಹೆಲ್ತ್ ಆರೋಗ್ಯ ಇಲಾಖೆಯ ಸಹಯೋಗದಲ್ಲಿ ಜನಸಾಮಾನ್ಯರ ಉಚಿತ ಸೇವೆ ಸಂಚಾರ ಸಮುದಾಯ ವೈದ್ಯಕೀಯ ಸೇವೆಗಳ ವೈದ್ಯರ ಸಮಾಲೋಚನೆ ರೋಗ ನಿರ್ಣಯ ಸೇವೆಗಳ ಹೋಬಳಿ ಮಟ್ಟದ ಈ ದಿನ ಗ್ರಾಮದ ಜನರ ಕುಟುಂಬಗಳ ಮನೆ ಬಾಗಿಲಿಗೆ ತುರ್ತು ಸೇವೆಗೆ ನಮ್ಮ ಸಹಕಾರ ಎಂಬುವ ಡಾ ದೇವರಾಜ್ ನಾಯ್ಕ್ ಶಿಬಿರದ ವ್ಯವಸ್ಥಾಪಕರು ಹಾಗೂ ರಘು ವೋಲ್ವೋ ಕಂಪನಿಯಿಂದ ನಾರಾಯಣ ಮತ್ತು ಸರ್ಕಾರದಿಂದ ಉಚಿತ ಸೇವೆ ತಪಾಸಣೆ ಬಗ್ಗೆ ಎಲ್ಲಾ ರೀತಿಯ ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದರು. ಈ ಸಮಯದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳು ಸರ್ವತಂರವರು ಈ ಭಾಗದ ಜನರು ಓಡಾಡುವ ರಸ್ತೆ ಅಭಿವೃದ್ಧಿ ತೊಂದರೆ ಹಾಗೂ ಎಷ್ಟೋ ಜನರ ಬಡ ಕುಟುಂಬಗಳ ಹಿತದೃಷ್ಟಿಯಿಂದ ಈ ದಿನ ಈ ಗ್ರಾಮದಲ್ಲಿ ಸುಮಾರು 100 ಜನಕ್ಕೂ ಹೆಚ್ಚು ಆರೋಗ್ಯ ಉಚಿತ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಂಡು ಯಶಸ್ಸುಗಳಿಸಿದರು. ನಮಸ್ಕಾರ. ದೇವರಾಜ್ ನಾಯಕ್ ಶಿಬಿರದ ವ್ಯವಸ್ಥಾಪಕರು, ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಇವತ್ತು ನಾವು ಬೈರಗಾನಹಳ್ಳಿ, ಇದು ಆಂಧ್ರ ಬಾರ್ಡ್ರು, ಕರ್ನಾಟಕದ ಕೊನೆಯ ಗಡಿಯಾಗಿರುವಂಥ ಬೈರಗಾನಹಳ್ಳಿ ನಾವು ಈ ಶಿಬಿರ ಮಾಡ್ಕೊಳ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ಈ ಕಾನ್ಸೆಪ್ಟ್ ಬಂದು ವೆಲ್ನೆಸ್ ಆನ್ ವೀಲ್, ಅಂದರೆ ಸಮುದಾಯ ಆರೋಗ್ಯ ಕೇಂದ್ರ ನಿಮ್ಮ ಮನೆ ಬಾಗಿಲಿಗೆ ಬಂದು ಚಿಕಿತ್ಸೆ ಅಂತ ಅಂದರೆ ಪರೀಕ್ಷೆಯನ್ನು ಮಾಡುವಂಥದ್ದು. ಇದನ್ನು ಮುಖ್ಯವಾಗಿ ನಾರಾಯಣ ಹೆಲ್ತ್ ಸಿಟಿ ಹಾಗೂ ವೋಲ್ವೋ ಇವರ ಸಹಭಾಗಿತ್ವದಲ್ಲಿ ಕರ್ನಾಟಕ ಸರ್ಕಾರದ ಅವರಿಗೆ ಬೆಂಬಲದೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದರ ಮೂಲ ಉದ್ದೇಶ ಗುಣಮಟ್ಟದ ಆರೋಗ್ಯ ಸೇವೆ ಎಲ್ಲರಿಗೂ ಸಿಗಬೇಕನ್ನೋದು. ನಮ್ಮ ದೇವಿ ಶೆಟ್ಟಿಯವರ ಆಶಯ ಏನೋದೆ, ಕರ್ನಾಟಕದಲ್ಲಿರುವಂಥ ಪ್ರತಿಯೊಂದು ಹಳ್ಳಿಯಲ್ಲಿರುವಂಥ ವ್ಯಕ್ತಿಗೂ ಕೂಡ, ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಗುಣಮಟ್ಟದ ಆರೋಗ್ಯ ಸೇವೆ ಸಿಗಬೇಕು ಅನ್ನೋ ಕಾರಣಕ್ಕೆ ವೋಲ್ವೋ ಹಾಗೂ ನಾರಾಯಣ ಹೆಲ್ತ್ ಸುಮಾರು ಒಂದು 8 ವರ್ಷದಿಂದ ನಾವು ಕೊಲಾಬ್ರೇಷನ್ ಮಾಡ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ಮುಖ್ಯವಾಗಿ ವೋಲ್ವೋ CSR ಕಡೆಯಿಂದ ಈ ಬಸ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಹಾಗೆ ಇದರಲ್ಲಿರುವಂಥ ಸಿಬ್ಬಂದಿ ವರ್ಗ ಎಲ್ಲ ನಾರಾಯಣ ಹೃದಯಾಲಯದಿಂದ ಬಂದಿದ್ದಾರೆ. ನಾವು ಕರ್ನಾಟಕದಲ್ಲಿರುವಂಥ ಎಲ್ಲ ತಾಲೂಕುವಾರು ಕೇಂದ್ರಗಳಲ್ಲಿ ಈ ಶಿಬಿರ ಮಾಡ್ತಾ ಇದ್ದೀವಿ. ಈಗಾಗಲೇ 12 ಡಿಸ್ಟಿಕ್ಕನ್ನು ಕಂಪ್ಲೀಟ್ ಮಾಡಿದ್ದೀವಿ. ಇದೇ ರೀತಿ ಫಸ್ಟ್ ಫೇಸಲ್ಲಿ ನಾವು ತಾಲೂಕು ಲೆವೆಲ್ ಕಂಪ್ಲೀಟ್ ಮಾಡಿಕೊಂಡು ಮುಂದಿನ ಹಂತದಲ್ಲಿ ಹೋಬಳಿ ಲೆವೆಲ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ಹೃದಯಕ್ಕೆ ಸಂಬಂಧಪಟ್ಟಂತೆ ಹಾಗೂ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ, ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಸಂಬಂಧಪಟ್ಟ ಕಾಯಿಲೆಗಳು ತುಂಬ ಬರ್ತಾ ಇದೆ. ಆಮೇಲೆ ಅದನ್ನು ತೋರಿಸ್ಕೊಳ್ಳುವಂಥ ವ್ಯವಸ್ಥೆನೇ ಇರೋಲ್ಲ ಕೆಲವೊಂದು ಸ್ಥಳಗಳಲ್ಲಿ. ಅಂಥ ಕಡೆ ಅವರಿಗೆ ಮ್ಯಾಮೋಗ್ರಾಮ್ ಆಗ್ಬೋದು, ಕಾಲ್ಪೋಸ್ಕೋಪಿ ಆಗ್ಬೋದು, ಇದೆಲ್ಲ ಚಿಕಿತ್ಸೆ ಅವರಿಗೆ ಅವರ ಮನೆ ಬಾಗಿಲಿಗೆ ಸಿಗ್ತಾ ಇರೋದ್ರಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ. ಇಂಥ ಕಾರ್ಯಕ್ರಮದ ಎಲ್ಲೆಲ್ಲಿ ನಡೆಯುತ್ತೆ ಎಲ್ಲ ಸಾರ್ವಜನಿಕರು ಇದು ಸದುಪಯೋಗ ಪಡಿಸ್ಕೋಬೇಕು ಅನ್ನೋದು ನಮ್ಮ ಆಶಯ ಆಗಿದೆ. ಎಲ್ಲರೂ ಆರೋಗ್ಯ ಆಗಿರಲಿ ಅಂತ ಬಯಸ್ತಾ ಇದ್ವಿ. ಥ್ಯಾಂಕ್ ಯು ಸರ್. ಕಮಲ್, ಒಂದು ಮಾತು, ಈಗಾಗಲೇ ಈ ಪಂಚಾಯತಿ ಒಂದು ಹೋಗಿ ಮಕ್ಕಳು ಮಾಡ್ತಾ ಇದ್ದಾರಲ್ಲ, ಒಂದು ಪಂಚಾಯತಿಗೆ ಸುಮಾರು 10-12 ಹಳ್ಳಿ ಬರುತ್ತೆ. ಬಿಫೋರ್ ನಾವು ಬರೋಕ್ಕೆ ಮುಂಚೆ ಅಂದರೆ ಮಿನಿಮಮ್ ಇರುತ್ತೆ ಇಷ್ಟು ಜನ ಅಂತ ಹೇಳಿ, ಇಷ್ಟು ಜನ ಒಂದು ಪಂಚಾಯತಿ ಒಂದು 10-12 ಹಳ್ಳಿ ಅಂದರೆ ಒಂದು ಪ್ರತಿದಿನ ತಾವು ಕ್ಯಾಂಪ್ ಮಾಡಿದಾಗ ಒಂದು 200-300 ಜನ ಮಾಡ್ಬೋದಲ್ಲ ಸರ್? ಏನಾಗಿದೆ ಅಂದರೆ ಈ ಬಸ್ಸಲ್ಲಿ ನಾವು ಒಂದು ದಿನಕ್ಕೆ ಮ್ಯಾಕ್ಸಿಮಮ್ 100 ಪೇಷಂಟ್ ಮಾತ್ರ ಸ್ಕ್ರೀನಿಂಗ್ ಮಾಡೋಕ್ಕಾಗೋದು. ಎಲ್ಲ ರೀತಿಯ ಟೆಸ್ಟ್ಗಳನ್ನು ಕೂಡ ಎಲ್ಲ ಪೇಷಂಟ್ಗೂ ಕೊಡ್ಬೇಕಾದ್ರೆ 30 ಪೇಷಂಟ್ ಅಷ್ಟೇ ಆಗುತ್ತೆ. ನಾವು ಅದಕ್ಕೆ ಏನು ಮಾಡಿದ್ವಿ, ಯಾರ್ಯಾರಿಗೆ ಯಾವ ಟೆಸ್ಟ್ ಬೇಕಾಗುತ್ತೆ, ಕೆಲವರಿಗೆ ಹಾರ್ಟ್ ಪ್ರಾಬ್ಲಮ್ ಅಂತ ಬರ್ಬೋದು, ಕೆಲವರಿಗೆ ಗರ್ಭಾಶಯದ ತೊಂದರೆ ಇರ್ಬೋದು, ಅಂಥವ್ರಿಗೆ ಮ್ಯಾಮೋಗ್ರಾಮ್ ಮಾಡ್ತೀವಿ, ಕೆಲವರಿಗೆ ಬ್ಲಡ್ ಟೆಸ್ಟ್ ಇರ್ಬೋದು. ಆ ರೀತಿ ನಾವು ಹಂತವಾಗಿ 100ರಿಂದ 120ವರೆಗೂ 120 ಪೇಷಂಟ್ವರೆಗೂ ನಾವು ತಪಾಸಣೆಯನ್ನು ಮಾಡ್ತಾ ಇದ್ವಿ. ಯಾಕಂದ್ರೆ ಈ ಬಸ್ ಕೆಪಾಸಿಟಿ ಇರೋದು ಅಷ್ಟೇ. ಒಂದು ತಿಂಗಳಿಗೆ 4 ಲೊಕೇಶನಲ್ಲಿ ಮಾಡ್ತೀವಿ. ಯಾಕಂದ್ರೆ ಡೈಲಿ ಈ ಬಸ್ ಟ್ರಾವೆಲ್ ಮಾಡೋಕ್ಕಾಗಲ್ಲ. ವಾರಕ್ಕೆ 2 ದಿನದಂತೆ ನಾವು ಎಲ್ಲ ಲೊಕೇಶನಲ್ಲೂ ಮಾಡ್ತಾ ಇದ್ವಿ. ಈಗ ಮೊದಲ ಹಂತದಲ್ಲಿ ತಾಲೂಕು ಲೆವೆಲ್, ಇದು ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಹೋಬಳಿ ಲೆವೆಲ್ ಪ್ಲಾನ್ ಮಾಡ್ತಾ ಇದ್ವಿ. ಈ ಪ್ರಾಜೆಕ್ಟ್ ಹೆಚ್ಚು ಕಮ್ಮಿ 10 ವರ್ಷ ಆದ್ರೂ ನಡೀಬಹುದು. ಇದು ನಾರಾಯಣ ಹೃದಯಾಲಯ ಹಾಗೂ ವೋಲ್ವೋ ಕಡೆಯಿಂದ ಸ್ವಯಂ ಪ್ರೇರಿತವಾಗಿ ಮಾಡ್ತಾ ಇರೋದು. ಹಾಗಾಗಿ ನಮ್ಮಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಟೆಸ್ಟ್ ಮಾಡ್ತಾ ಇದೀವಿ ನಾವು. ಇದೊಂದು ಸಂಪೂರ್ಣ ಉಚಿತವಾಗಿದೆ. ಇದ್ರಲ್ಲಿ ಕೊಡುವಂತ ರಿಪೋರ್ಟ್ ಏನಿದೆ ವಿತ್ ಪ್ರಿಂಟ್ ಔಟ್ ವ್ಯಾಲಿಡಿ ರಿಪೋರ್ಟ್, ಕ್ವಾಲಿಟಿ ರಿಪೋರ್ಟ್ ಇರುತ್ತೆ. ಯಾಕಂದ್ರೆ ಯಾವುದೇ ನೀವು ಶಿಬಿರಗಳನ್ನ ನೋಡಿರ್ಬೋದು, ಇದರಿಂದ ಎಲ್ಲ ಕಡೆ ನೋಡಿರ್ತೀರಾ, ಆ ಶಿಬಿರದಲ್ಲಿ ಏನು ರಿಪೋರ್ಟ್ ಕೊಡ್ತಾರೆ ಆ ರಿಪೋರ್ಟ್ ಮೇಲೆ ಫರ್ದರ್ ಟ್ರೀಟ್ಮೆಂಟ್ಗೆ ಅವಕಾಶ ಇಲ್ಲ. ಯಾಕಂದ್ರೆ ನೀವು ಎಲ್ಲೇ ಹೋದ್ರೂ ಕೂಡ ಅದೇ ಸೇಮ್ ಟೆಸ್ಟ್ ಇನ್ನೊಂದ್ಸಲಿ ಮಾಡ್ಬೇಕಾಗತ್ತೆ. ಬಟ್ ಇಲ್ಲಿ ಏನು ನಾವು ರಿಪೋರ್ಟ್ ಕೊಡ್ತೀವಿ, ಇದೇ ರಿಪೋರ್ಟ್ ಅನ್ನ ನೆಕ್ಸ್ಟ್ ಫರ್ದರ್ ಟ್ರೀಟ್ಮೆಂಟ್ಗೆ ಯೂಸ್ ಮಾಡ್ಕೋಬಹುದು.
ಕ್ಯಾಂಪ್ ಅಲ್ಲಿ ಎಮರ್ಜೆನ್ಸಿಗೆ ಫಸ್ಟ್ ಪ್ರಿಫರೆನ್ಸ್. ಹೌದು ಹೌದು, ಯಾರಿಗೆ ಏನಾದ್ರು ಟೂ ಲೇಟ್ ಇರೋ ಮತ್ತೆ ಅವ್ರೊಂದು ಡೇಟು ಅವ್ರೊಂದು. ಹೌದೌದು, ಹಾಗಾಗಿ ನಮ್ಮ ವೈದ್ಯರು ಕೂಡ ಇಲ್ಲೇ ಇರ್ತಾರೆ. ಅವರು ಫಸ್ಟ್ ಅವರನ್ನ ತಪಾಸಣೆ ಮಾಡ್ತಾರೆ. ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ, ಯಾವ ಸಂಬಂಧಪಟ್ಟಂತೆ ಅವರಿಗೆ ಟೆಸ್ಟ್ ಮಾಡಿಸ್ಬೇಕು ಅದನ್ನ ನೋಡ್ಬಿಟ್ಟು ಮಾಡಿಸ್ತಾರೆ. ಆಡಳಿತಾಧಿಕಾರಿ ಅವರು ಒಂದು ಇದರಲ್ಲಿ ಯಾವ ರೀತಿ ಹೌದೌದು. ಸಜೆಷನ್ ಹೌದೌದು. ಓಕೆ, ನಮಸ್ತೆ. ನನ್ನ ಹೆಸರು ರಘು ಅಂತ. ನಾನು ವೋಲ್ವಾ ಕಂಪ್ನಿಯಿಂದ ವೋಲ್ವಾ ಮತ್ತು ನಾರಾಯಣ ಮತ್ತು ಗೌರ್ಮೆಂಟ್ ಸಹಕಾರದೊಂದಿಗೆ ಹಳ್ಳಿ ಜನಕ್ಕೆ ಯೂಸ್ ಆಗಲಿ ಅಂದ್ಬಿಟ್ಟು ಉಚಿತವಾಗಿ ನಾವು ಆರೋಗ್ಯ ತಪಾಸಣೆ ಮಾಡ್ತೀವಿ. ಈ ಆರೋಗ್ಯ ತಪಾಸಣೆಯಲ್ಲಿ ECG, ಎಕೋ, ಮ್ಯಾಮೋಗ್ರಾಮ್, ಕಾಲ್ಪೋಸ್ಕೋಪಿ ಮತ್ತು ಬ್ಲಡ್ ಸ್ಯಾಂಪಲು ಮತ್ತು ಚೆಸ್ಟ್ ಎಕ್ಸ್ರೇ ಮಾಡ್ತೀವಿ. ಇದಿಷ್ಟು ಹೊರಗಡೆ ಮಾಡಿಸೋದಕ್ಕೆ ಆಲ್ಮೋಸ್ಟ್ ನಿಮ್ಗೆ ಏನಿಲ್ಲ ಅಂದರೆ 6000 ಆಗುತ್ತೆ. ಇದನ್ನು ಪಬ್ಲಿಕ್ ಯೂಸ್ ಆಗಲಿ ಅಂದ್ಬಿಟ್ಟು ಇಲ್ಲಿ ಲೋಕಲ್ ಏರಿಯಾಗಳಿರ್ತದೆ, ಅಲ್ಲಿ PSC ಮಾತಾಡ್ತೀವಿ. PSC ಕಡೆಯಿಂದ ಅವರು ನಮಗೆ ಇಲ್ಲಿ ಹಾರ್ಟ್ ರಿಲೇಟೆಡ್, ಕ್ಯಾನ್ಸರ್ ರಿಲೇಟೆಡ್ ಪೇಷಂಟ್ಸ್ ಇರ್ತದೆ, ಅಲ್ಲಿ ರೆಫರ್ ಮಾಡ್ತಾರೆ. ಅಲ್ಲಿ ಹೋಗಿ ನಾವು ಅವ್ರಿಗೆ ಸ್ಕ್ರೀನಿಂಗ್ ಮಾಡ್ತೀವಿ. ಸ್ಕ್ರೀನಿಂಗ್ ಮಾಡಿ ರಿಪೋರ್ಟ್ಸ್ ಇಮಿಡಿಯೇಟ್ಲಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಆ ರಿಪೋರ್ಟ್ಸ್ ನೋಡಿ ಇನ್ ಕೇಸ್ ಏನಾದರೂ ಅವ್ರಿಗೆ ಅಬ್ನಾರ್ಮಲ್ ಏನಾದ್ರು ಇದ್ದರೆ ನೆಕ್ಸ್ಟ್ ಸ್ಟೆಪ್ ನಾವು ಫಾಲೋ ಅಪ್ ಮಾಡಿ ಅವ್ರಿಗೆ ಆಪ್ರೇಷನು, ಸಬ್ ಅದರ್ ಇಲ್ಲಾಂದ್ರೆ ಮೆಡಿಷನ್ ಏನು ಬೇಕೋ ಅದ್ರ ಕೊಟ್ಟು ಅವ್ರನ್ನ ಕ್ಯೂರ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತೀವಿ. ಇದರಿಂದ ಟೋಟಲ್ ಆಲ್ಮೋಸ್ಟ್ ನಾವು ಇಲ್ಲಿ ತನಕ 11 ಡಿಸ್ಟ್ರಿಕ್ಟ್ ಕಂಪ್ಲೀಟ್ ಮಾಡಿದ್ದೀವಿ. 10,000 ಜನಕ್ಕೆ ಸ್ಕ್ರೀನಿಂಗ್ ಮಾಡಿದ್ದೀವಿ. ಅದರಲ್ಲಿ 10,000 ಜನದಲ್ಲಿ ಆಲ್ಮೋಸ್ಟ್ ಒಂದು 2,000 ಜನಕ್ಕೆ ಅಬ್ನಾರ್ಮಲ್ ಬಂದಿದೆ. ಅವ್ರಿಗೆ ಸ್ಟೆಂಟು ಇಲ್ಲ ಸಬ್ ಅದರ್ ಏನಾಗಬೇಕು ಅದಕ್ಕೆ ಹೆಲ್ಪ್ ಆಗಿದೆ. ಹಾಗಾಗಿ ಆಲ್ಮೋಸ್ಟ್ ಎಲ್ಲ ನಮ್ಗೆ ಹಳ್ಳಿ ಜನಕ್ಕೆ ಯೂಸ್ ಆಗಲಿ ಅಂತ, ಯಾರಿಗೆ ದುಡ್ಡು ಕೊಟ್ಟು ಹೊರಗಡೆ ಬಂದು ಚೆಕಪ್ ಮಾಡ್ಸೋಕ್ಕಾಗಲ್ಲ, ಅವ್ರಿಗೆ ಯೂಸ್ಫುಲ್ ಆಗಲಿ ಅಂದ್ಬಿಟ್ಟು ನಾವು ಈ ಕಾನ್ಸೆಪ್ಟ್ಲಿ ಮಾಡಿದ್ವಿ. ಹೀಗಾಗಿ ಅದೇ ಕಾನ್ಸೆಪ್ಟ್ಲಿ ಇವತ್ತು ನಾವು ಬೈರ್ಗ್ನಪಳ್ಳಿಗೆ ಬಂದಿದ್ವಿ, PSCಲಿ ಮಾಡ್ತಾಯಿದ್ವಿ. ಹಾಗಾಗಿ ಇಲ್ಲಿ ಜನಕ್ಕೆಲ್ಲ ಯೂಸ್ ಆಗಲಿ ಅಂತ ನಾವು ಹಾಗಾಗಿ ಎಲ್ಲ ಇದನ್ನ ಯೂಸ್ಫುಲ್ ಮಾಡ್ಕೋಬೇಕು ಅಂತ ಎಲ್ಲರ ಹತ್ರ ಕೇಳ್ಕೊತೀವಿ. ಸರ್, ಈ ದಿನ ಈ ಒಂದು ಸರ್ಕಾರಿ ಆಸ್ಪತ್ರೆ ಆಡಳಿತಾಧಿಕಾರಿ ಸರ್ವೋತ್ತಮ ಒಂದು ಅವರ ಒಂದು ಈ ಒಂದು PhD ಬಂದಿದ್ರಲ್ಲ, ಈ ಒಂದು ನಾರಾಯಣ ಎಷ್ಟು ಪೇಷಂಟ್ ಈ ಪೇಷಂಟ್ ಇವತ್ತು ಕ್ಯಾಂಪ್ ಮಾಡಿದ್ದೀರಿ. ಸಪೋಸ್ ನಿಮ್ ಕ್ಯಾಂಪ್ ಆಗೋದ್ಮೇಲೆ ಪೇಷಂಟ್ ಬರ್ತಾರೆ, ಅವ್ರಿಗೆ ಯಾವ ರೀತಿ ಸಹಕರಿಸ್ತೀವಿ? ಓಕೆ, ಇದ್ರಲ್ಲಿ ಹೇಗೆ ಅಂದರೆ ಸ್ಕ್ರೀನಿಂಗ್ ಮಾಡಿ ನಾವು ಇವತ್ತು ಹೋಗಿರ್ತೀವಿ. ನಾಳೆ ಅವ್ರದ್ದು ಏನಾರು ಅಬ್ನಾರ್ಮಲ್ ಬಂದರೆ ಅದನ್ನ ನೆಕ್ಸ್ಟ್ ಅವ್ರು ಏನಾರು ಹಾಸ್ಪಿಟ್ಲಿಗೆ ಬಂದಾಗ ಅಲ್ಲಿ ಫಾಲೋಅಪ್ ಮಾಡ್ತೀವಿ. ಅಲ್ಲ, ಫಾಲೋಅಪ್ ಮಾಡುವಾಗ ಅವ್ರು ರೇಷನ್ ಕಾರ್ಡ್ ತಂದರೆ ಅದೇನಿದೆ ಬೆನಿಫಿಟ್ 3 lakh ಸಮಥಿಂಗ್ ಏನಿದೆ ಅದು ಸಿಗುತ್ತೆ. ನೆಕ್ಸ್ಟ್ ಏನಿದೆ ಅವ್ರು ಪೇ ಮಾಡಬೇಕು. ಅಂದರೆ ಕಂಟಿನ್ಯೂಸ್ಲಿ ನಮ್ಮ ಟೀಮ್ ಫಾಲೋಅಪ್ ಮಾಡ್ತಾ ಇರ್ತದೆ. ಅಬ್ನಾರ್ಮಲ್ ಬಂದಾಗ ಇನ್ ಕೇಸ್ ಅವ್ರ ಹತ್ರ ಪೇ ಮಾಡೋಕ್ಕಾಗಿಲ್ಲ ಅಂದರೆ ಜಯದೇವ ಆರ್ ಸಮ್ ಅದರ್ ಯಾವುದಿದೆ ಗೌರ್ಮೆಂಟ್ ರಿಲೇಟೆಡ್ ಅಲ್ಲಿಗೆ ನಾವು ರೆಫರ್ ಮಾಡ್ತೀವಿ. ಈಗ ಈ ಕ್ಯಾಂಪು ಈ ಜನರಿಗೆ ಒಳರೋರಿಗೆ ಒಂದು ಮೆಡಿಸಿನ್ ಆಗೋದು, ಒಂದು ಸ್ಲಿಪ್ ಆಗೋದು, ಒಂದು ಇದು ಮೆಡಿಸಿನ್ ನಾವು ಕೊಡಲ್ಲ, ಬರೀ ಓನ್ಲಿ ಸ್ಕ್ರೀನಿಂಗ್. ಮೆಡಿಸಿನ್ ಏನಕ್ಕೆ ಕೊಡೋಣ ಅಂದ್ರೆ ಹಳ್ಳಿ ಜನಕ್ಕೆ ಏನಂತ ಇಲ್ಲಿ ಹಾಸ್ಪಿಟ್ಲೆಲ್ಲ ತಂದಿರ್ತಾರೆ, ನಾವು ಕೂಡ ಮೆಡಿಸಿನ್ 2 ಇಟ್ಟು ಮನೇಲಿ ಮಿಸ್ ಮ್ಯಾಚ್ ಆಗಿ ತಗೊಂಡಾಗ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾವು ಯಾರಿಗೂ ಮೆಡಿಸಿನ್ ಕೊಡಲ್ಲ, ಓನ್ಲಿ ಸ್ಕ್ರೀನಿಂಗ್ ಮಾಡಿದಾಗ ಹಾಸ್ಪಿಟ್ಲಿಗೆ ಬಂದಾಗ ಅಲ್ಲಿ ನೆಕ್ಸ್ಟ್ ಫಾಲೋಅಪ್ ಮಾಡ್ತೀವಿ. ಎಲ್ಲ ಫ್ರೀ. ಇದಿಷ್ಟು ಹೊರಗಡೆ ಮಾಡಿಸಿದ್ರೆ 8,000 ರೂಪೀಸ್ ಆಗುತ್ತೆ, 8,000 ರೂಪಾಯಿ ಆಗುತ್ತೆ. ಒಂದು ಎಕೋ ಬಂದು ನಿಮ್ಗೆ ಹೊರಗಡೆ ಪ್ರೈವೇಟಲ್ಲಾದರೂ 3,500ದಿಂದ 4,000 ಇದೆ. ನೀವು ಇನ್ ಕೇಸ್ ಏನಾದರೂ ಗೌರ್ಮೆಂಟಲ್ಲೇ ಮಾಡಿಸ್ತೀವಿ ಅಂದ್ರೆ ಅಲ್ಲೂ 1,500 ಇದೆ. ಸೊ ಇದೆಲ್ಲ ತಮ್ಮ ಒಂದು ಕಂಪ್ನಿಯಿಂದ ತಮ್ಮ ಒಂದು ಈ ಜನರಿಗೆ ಫ್ರೀ ಇದೆ. ಒಂದು ದಿನಕ್ಕೆ 100 ಪೇಷಂಟ್ ನಾವು ಫ್ರೀ ಸ್ಕ್ರೀನಿಂಗ್ ಇದೆ. ಇದು ಮಂತ್ಲಿ ಒಂದು PhD ಮಾಡ್ಕೊಳ್ತಾರೆ? ಮಂತ್ಲಿ ಇಲ್ಲ ಸರ್, ಇದು ಆ್ಯಕ್ಚುಲಿ ಬಂದು ವೋಲ್ವಾ ಕಂಪ್ನಿಯಿಂದ CSR ಕಾನ್ಸೆಪ್ಟಲ್ಲಿ ನಾವು ಮಾಡಿರೋದು. CSR ಕಾನ್ಸೆಪ್ಟಲ್ಲಿ ಏನಂದರೆ ಯಾವುದೇ ಕಂಪ್ನಿ ಆದರೂ ಅವ್ರಿಗೆ ಬರೋ ನೆಟ್ ಪ್ರಾಫಿಟ್ 2% ಪಬ್ಲಿಕ್ ಸರ್ವಿಸ್ ಮಾಡಬೇಕು. ಆ ಸರ್ವಿಸ್ ನಾವೇ ಡೈರೆಕ್ಟಾಗಿ ಪಬ್ಲಿಕ್ಕಿಗೆ ಮಾಡ್ತಾ ಇದ್ದೀವಿ. ಇನ್ನು ಥ್ರೂ ಗೌರ್ಮೆಂಟ್ ಥ್ರೂ ಹೋಗೋಂಗಿಲ್ಲ, ನಾವೇ ಪಬ್ಲಿಕ್ ಡೈರೆಕ್ಟಾಗಿ ಫುಲ್ಫಿಲ್ ಆಗುತ್ತೆ ನಮ್ಮದು ಅಂತ ಆ ಕಾನ್ಸೆಪ್ಟ್ಲಿ ಮಾಡಿದ್ವಿ. ರಘು ಅಂತ. ನಮಸ್ತೆ. ಈ ದಿನ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸರ್ವೋತ್ತಮ ನಾನು ಹಾಗೂ ಇಲ್ಲಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಡಳಿತ ವೈದ್ಯಾಧಿಕಾರಿಯಾಗಿ ನಮ್ಮ ಇಲ್ಲಿ ಬರ್ತಕ್ಕಂಥ ಪೇಷಂಟ್ಸ್ ಸುಮಾರು ಜನಕ್ಕೆ ಶುಗರು BP ಇದೆ. ECG ನಮ್ಮಲ್ಲಿ ಮಾಡ್ತಾರೆ, ಬಟ್ 2D ಎಕೋ ಅನ್ನೋದು ಒಂದು 3,000 ರೂಪಾಯಿ ಆಗುತ್ತೆ. ಸುಮಾರು ಪೇಷಂಟ್ಸು ಈ ಎಕೋ ಮಾಡಿಸ್ಕೊಳ್ಳೋದಕ್ಕೆ ಕೋಲಾರ ಅಥವಾ ಬೆಂಗಳೂರಿಗೆ ಹೋಗ್ಬೇಕು. ಅವ್ರಿಗೆ ಹೋಗೋಕ್ಕೆ ಅನುಕೂಲ ಕಡಿಮೆ ಇತ್ತು. ಹಾಗಾಗಿ ನಾವು ಇವ್ರನ್ನ ಕೇಳ್ಕೊಂಡ್ರೆ ವೋಲ್ವೋ ಅವ್ರನ್ನ, ನಮ್ಮ ಇದು ಏನಿದೆ ತುಂಬಾ ಬಾರ್ಡ್ರ್, ಇಲ್ಲಿಂದ ಕೋಲಾರ್ಗೆ ಹೋಗ್ಬೇಕಾಗಲಿ ಬೆಂಗಳೂರಿಗೆ ಹೋಗ್ಬೇಕಾಗಲಿ ತುಂಬಾ ಕಷ್ಟ ಆಗುತ್ತೆ ಅನ್ನೋದಕ್ಕೆ ಇವರು ಇದನ್ನ ಬಂದು ಈ ತಪಾಸಣೆ ಇಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲಾ ಹೃದಯ ಸಂಬಂಧಿ ಕಾಯಿಲೆ ECG 2D ಎಕೋ ಫ್ರೀ ಮಾಡ್ತಾರೆ. ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ಗೆ ಮ್ಯಾಮೋಗ್ರಫಿ ಫ್ರೀ ಮಾಡ್ತಾರೆ, ಚೆಸ್ಟ್ ಎಕ್ಸ್ರೇ ಫ್ರೀ ಮಾಡ್ತಾರೆ, ಮತ್ತು ಎಲ್ಲಾ ಬ್ಲಡ್ ಟೆಸ್ಟ್ ಫ್ರೀ ಆಗಿ ಮಾಡ್ತಾ ಇದ್ದಾರೆ. ಇದನ್ನ ನಮ್ಮ ಹಳ್ಳಿಯವ್ರಿಗೆ ಉಪಯೋಗ ಆಗ್ಲಿ ಅಂತ ನಾವು ಇಲ್ಲಿ ಕರ್ಕೊಂಡ್ ಬಂದಿದ್ದೀರಿ. ಇದು ತುಂಬಾ ಹೆಲ್ಪ್ ಆಗ್ತದೆ. ಈಗಾಗಲೇ ಒಂದು 55-60 ಜನ ಬಂದಿದ್ದಾರೆ, 100 ಜನ ಬರ್ತಾರೆ. ಎಲ್ಲರಿಗೂ ತುಂಬಾ ಹೆಲ್ಪ್ ಆಗ್ತಾ ಇದೆ. ಈ ತರ ಒಂದು ಕೆಲಸ ಮಾಡ್ತಾ ಇರೋದಕ್ಕೆ ವೋಲ್ವೋ ನಾರಾಯಣ ಹೃದಯಾಲಯ ಅವ್ರಿಗೂ ಒಂದು ಧನ್ಯವಾದ ಹೇಳ್ತೀನಿ. ನಮಸ್ತೆ ಸರ್. ಈ ದಿನ ಬೆಳಿಗ್ಗೆ ಎಷ್ಟು 4:15ವರೆಗೂ ಇರುತ್ತೆ. ಎಷ್ಟು ಪೇಷಂಟ್? 100 ಜನ ಎಸ್ಟಿಮೇಟೆಡ್. ಈಗಾಗಲೇ 55 ಜನ ಬಂದಿದ್ದಾರೆ.
ಬಿಕ್ಕ ಪೇಷಂಟ್ ಇದ್ರೆ ಅವ್ರು ನೆಕ್ಸ್ಟ್ ಫರ್ದರ್ ಹೌದು ಅದೆಲ್ಲ 100 ಜನ ಬಂದು ನಾವು ಹಾರ್ಟ್ ರಿಲೇಟೆಡ್ ರೆಫರ್ ಜಾಸ್ತಿ ಹಾರ್ಟ್ ರಿಲೇಟೆಡ್ ಕ್ಯಾನ್ಸರ್ ರಿಲೇಟೆಡ್ ನಾವು ಜಾಸ್ತಿ ಫೋಕಸ್ ನಾರ್ಮಲ್ ನಾವು ಮಾಡಲ್ಲ. లక్ష్మి 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 ఏం చేసుకుంటాం ఏం తొందర లేదా ఇది ఎదునో పేమెంట్ ఉందా ఇది బ్లడ్ టెస్ట్ మ్యామోగ్రఫీ బ్లడ్ టెస్ట్ ఈసీజీ ಅವ್ರಿಗೆ ಕೊಟ್ಬಿಡಿ ಅಲ್ಲೋಗಿ ಅಲ್ಲಿ